ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರಿಗೆ ಆಲ್ಮೋಸ್ಟ್ 3 ಮಂತ್ಸಿಂದ ಸ್ಯಾಲ್ರಿ ಬಂದಿಲ್ಲ. ಅದಕ್ಕೆ ನಮ್ಮ ಸರ್ಕಾರ ಏನಂತ ಹೇಳಿದ್ದಾರೆ ಇವಾಗ. ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರು ಆಲ್ರೆಡಿ ಫ್ರೀಡಮ್ ಪಾರ್ಕ್ ಹತ್ರ ಪ್ರತಿಭಟನೆಯನ್ನು ನಡೆಸಿದ್ರು. ಸುಮಾರು ಬೇಡಿಕೆಗಳನ್ನ ಇಟ್ಟಿದ್ರು. ಅದು ಏನೇನು ಬೇಡಿಕೆ ಇಟ್ಟಿದ್ರು, ಅದಕ್ಕೆ ನಮ್ಮ ಸರ್ಕಾರ ಏನಂತ ಸ್ಪಂದಿಸ್ತು, ಹಾಗೆ ಇವಾಗ ಎಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ಇಷ್ಟನೇ ತಾರೀಕಿಗೆ ಎಲ್ಲರೂ ಪ್ರತಿಭಟನೆ ಮಾಡಬೇಕು ಅಂತ ಕೂಡ ಮುಂದಾಗಿದ್ದಾರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರು. ಯಾವ ಡೇಟು ಹಾಗೆ ನಮ್ಮ ಸರ್ಕಾರ ಏನಂತ ಹೇಳಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರಿಗೆ ಇನ್ನೂ 3 ಜಿಲ್ಲೆಗಳಿಗೆ ಸಂಬಳನೇ ಹೋಗಿಲ್ಲ, ಸರಿನಾ? ಆ 3 ಜಿಲ್ಲೆ ಯಾವ್ಯಾವು, ಹಾಗೆ ಆ 3 ಜಿಲ್ಲೆಗೆ ಸಂಬಳ ಯಾವಾಗ ಕೊಡ್ತೀನಿ ಅಂತ ನಮ್ಮ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಇದು ಎಲ್ಲ ಮಾಹಿತಿ ಬಗ್ಗೆನೂ ಚರ್ಚೆ ಮಾಡೋಣ ಫ್ರೆಂಡ್ಸ್, ಸರಿನಾ? ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್, ಸರಿನಾ? ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಮ್ಮ ಅಂಗನವಾಡಿ ವರ್ಕರ್ಸ್ ಬಗ್ಗೆ ನಮ್ಮ ಸರ್ಕಾರಕ್ಕೆ ಕಳಕಳಿನೇ ಇಲ್ಲ, ಕಣ್ಣೇ ಇಲ್ವಾ ನಮ್ಮ ಸರ್ಕಾರಕ್ಕೆ? ನಮ್ಮ ಅಂಗನವಾಡಿ ವರ್ಕರ್ಸ್ಗಳಿಗೆ 3 ಮಂತ್ಸಿಂದ ಸ್ಯಾಲ್ರಿ ಬಂದಿಲ್ಲ, ಆದ್ರೂ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ನಮ್ಮ ಸರ್ಕಾರ. ಯಾವಾಗ ಕೊಡ್ತಾರೆ ಸಂಬಳ ಅಂತ ಎಲ್ಲರ ಒಂದು ಪ್ರಶ್ನೆ. ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರು ಫ್ರೀಡಮ್ ಪಾರ್ಕ್ ಹತ್ರ ಪ್ರತಿಭಟನೆ ನಡೆಸಿದ್ರು ಅಂತ ಹೇಳಿದ್ನಲ್ವ, ಆವಾಗ ಕೆಲವೊಂದು ಬೇಡಿಕೆಗಳಿತ್ತು ಇವ್ರದ್ದು. ಗೌರವಧನ ಹೆಚ್ಚಾಗಬೇಕು, ಮತ್ತು ನಮಗೆ ಒಳ್ಳೆ ಪೌಷ್ಟಿಕ ಇರೋವಂಥ ಆಹಾರಗಳು ಸಿಗಬೇಕು, ಇನ್ನೂ ಹೆಚ್ಚಾಗಿ ಸಿಗಬೇಕು. ಆ್ಯಂಡ್ ಮತ್ತು ನಮ್ಮ ಅಂಗನವಾಡಿಯಲ್ಲಿ LKG UKG ಕೂಡ ಓಪನ್ ಆಗಬೇಕು ಅಂತ ಕೆಲವೊಂದು ಬೇಡಿಕೆಗಳಾಗಿತ್ತು. ಇದ್ರ ಪ್ರಕಾರ ಕೆಲವೊಂದಕ್ಕೆ ನಮ್ಮ ಸಹಕಾರ ಸಮ್ಮತಿ ಕೊಟ್ಟಿದೆ ಅಂತಲೇ ಹೇಳ್ಬಹುದು. ಈಗ LKG UKG ಎಲ್ಲ ಅಂಗನವಾಡಿಯಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಸರ್ಕಾರದಿಂದ ಆಲ್ರೆಡಿ ಘೋಷಣೆ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಲ್ರೆಡಿ ಬೆಂಗಳೂರು ನಗರದಲ್ಲಿ 250 ಗೌರ್ಮೆಂಟ್ ಮಾಂಟೆಸರಿಯಲ್ಲಿ LKG UKGನ ಆಲ್ರೆಡಿ ಸ್ಟಾರ್ಟ್ ಕೂಡ ಮಾಡಿದ್ದಾರೆ. ಎಲ್ಲ ಜಿಲ್ಲೆಯಲ್ಲೂ ಹಂತವಾಗಿ ಓಪನ್ ಆಗುತ್ತೆ LKG UKG ಅಂತ ಕೂಡ ಹೇಳಿದ್ದಾರೆ. ಅದೊಂದು ಕಡೆ ಆದರೆ, ಇನ್ನು ಅಂಗನವಾಡಿಯವರಿಗೆ ಗೌರವಧನ ಹೆಚ್ಚಾಗಬೇಕು ಅಂತ ಪ್ರತಿಭಟನೆ ಇತ್ತು. ಆಗ್ಲೂ ಇವರ ಪ್ರತಿಭಟನೆ ಆಗಲಿ ಕೂಗಾಗಲಿ ಯಾವುದು ನಮ್ಮ ಸರ್ಕಾರ ಏನು ರಿಯಾಕ್ಟು ಮಾಡಿಲ್ಲ, ಪ್ರತಿಭಟನೆಗೆ ಫಲ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಅದೇ ಪ್ರಕಾರ ಹೀಗೆ 3 ಜಿಲ್ಲೆಗಳಿಗೆ ಸಂಬಳ ಹೋಗಿಲ್ಲ, ಇನ್ನೆಲ್ಲ ಜಿಲ್ಲೆಗೆ ಹೋಗಿದೆ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ರಲ್ವ. ಆ 3 ಜಿಲ್ಲೆ ಯಾವುದು ಅಂತಂದರೆ ಯಾದಗಿರಿ, ಕೊಪ್ಪಳ ಮತ್ತು ಕೋಲಾರ. ಈ 3 ಜಿಲ್ಲೆಗಳಿಗೆ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರಿಗೆ ಸಂಬಳ 3 ತಿಂಗಳಿಂದ ಆಲ್ಮೋಸ್ಟ್ 3-4 ತಿಂಗಳಿಂದ ತಲುಪಿಲ್ಲ ಅಂತ ಖುದ್ದಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. ಅದ್ರ ಜೊತೆಗೆ ಮತ್ತೆ ಏನು ಹೇಳಿದ್ದಾರೆ ಅಂದರೆ, ಅವರಿಗೆ ನಾವು ಸಂಬಳ ಕೊಡೋದು ಕ್ವಾರ್ಟರ್ಲಿ ಅನುದಾನ ಬಿಡುಗಡೆ ಆಗುತ್ತೆ. ಸೊ ಅದು ಒಂದೇ ನಮ್ಮ ರಾಜ್ಯ ಸರ್ಕಾರದಿಂದ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದಿಂದನೂ ಹಣ ಬಿಡುಗಡೆ ಆಗಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆ ಆದಮೇಲೆ ನಾವು ಇವರಿಗೆ ಸಂಬಳ ಕೊಡ್ಬೋದು. ಆದರೆ ಕೇಂದ್ರ ಸರ್ಕಾರದಿಂದ ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಸದ್ಯದಲ್ಲೇ ನಾವು ಪತ್ರ ಕೂಡ ಬರೆದು ಹಾಕಿದ್ದೀವಿ ಕೇಂದ್ರ ಸರ್ಕಾರಕ್ಕೆ. ಆದಷ್ಟು ಬೇಗ ಬರುತ್ತೆ ಅನುದಾನ, ಆವಾಗ ನಾವು ಉಳಿದ 3 ಜಿಲ್ಲೆಗಳಿಗೆ ಸಂಬಳ ಆದಷ್ಟು ಬೇಗನೆ ಕೊಡ್ತೀವಿ. ಗಣೇಶ ಹಬ್ಬದ ಒಳಗಡೆ ಈ 3 ಡಿಸ್ಟಿಕ್ಕಿಗೂ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರಿಗೆ ಅವರ ಸಂಬಳ ತಲುಪುತ್ತೆ ಅಂತ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್, ಸರಿನಾ? ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ, ನಮ್ಮ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ನಮ್ಮ ಸರ್ಕಾರಕ್ಕೆ ಕಳಕಳಿನೇ ಇಲ್ಲ, ನಮಗೆ ಗೌರವಧನ ಕೂಡ ಹೆಚ್ಚು ಮಾಡ್ತಾ ಇಲ್ಲ, ಇನ್ನು ಸಂಬಳನೂ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆಲ್ಮೋಸ್ಟ್ ಇವಾಗ ಎಲ್ಲ ಕಡೆಯೂ ಕೋಲಾರ ಡಿಸ್ಟಿಕಲ್ಲಿ ಆಗಿರ್ಬೋದು, ಈ ಕಡೆ ಎಲ್ಲ ಕೆಲವೊಂದು ಕಡೆ ಎಲ್ಲ ಪ್ರತಿಭಟನೆ ಆಲ್ರೆಡಿ ನಡೆಸಿದ್ದಾರೆ. ಬಟ್ ಇವಾಗ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಏನು ಡಿಸೈಡ್ ಮಾಡ್ಕೊಂಡಿದ್ದಾರೆ ಅಂದರೆ, ಇವಾಗ ನಾವು ವಿಧಾನಸಭೆ ಕಡೆ ಪ್ರತಿಭಟನೆ ನಡೆಸಬೇಕು, ನಾವು ಅಲ್ಲಿ ಹೋಗಿ ಪ್ರತಿಭಟನೆಯನ್ನು ನಡೆಸ್ತೇವೆ. ನಮ್ಮ ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಕೂತಿದ್ದಾರೆ, ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಸೆಪ್ಟೆಂಬರ್ 19ನೇ ತಾರೀಕು ವಿಧಾನಸಭಾ ಪ್ರತಿಭಟನೆ ಮಾಡ್ತೀವಿ ಅಂತ ಎಲ್ಲ ವರ್ಕರ್ಸ್ಗಳೆಲ್ಲ ಡಿಸೈಡ್ ಮಾಡಿಕೊಂಡು ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್, ಸರಿನಾ? ಸೆಪ್ಟೆಂಬರ್ 19ಕ್ಕೆ ಎಲ್ಲ ಅಂಗನವಾಡಿ ವರ್ಕರ್ಸ್ ಕಡೆಯಿಂದ ವಿಧಾನಸಭೆ ಪ್ರತಿಭಟನೆ ನಡೆಯುತ್ತೆ ಅಂತ ಆಲ್ರೆಡಿ ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅವರು, ಸರಿನಾ? ಸೊ ಹೀಗಾಗಿ ಸೆಪ್ಟೆಂಬರ್ 19ನೇ ತಾರೀಕಿಗೆ ವಿಧಾನಸಭಾ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಅಂಗನವಾಡಿ ವರ್ಕರ್ಸ್ಗಳೆಲ್ಲರ ಬೇಡಿಕೆ ನಮ್ಮ ಸರ್ಕಾರ ಪೂರೈಸಲಿ. ಹಾಗೆ ಇನ್ನುಳಿದ 3 ಜಿಲ್ಲೆಗಳಿಗೆ ಪಾಪ 3-4 ಮಂತ್ಸಿಂದ ಸ್ಯಾಲ್ರಿ ಬಂದಿಲ್ಲ ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಅವರಿಗೆ ಸಂಬಳ ಕೊಡಲಿ ನಮ್ಮ ಸರ್ಕಾರ ಅನ್ನೋದೇ ನಮ್ಮೆಲ್ಲರ ಆಶಯ. ಹಾಗೆ
ಇವರ ಎಲ್ಲ ಬೇಡಿಕೆಯನ್ನು ಈಡೇರಿಸಲಿ ನಮ್ಮ ಸರ್ಕಾರ ಆದಷ್ಟು ಬೇಗ. ಹಾಗೆ ಯಾರ್ಯಾರು ಅಂಗನವಾಡಿ ವರ್ಕರ್ಸ್ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಲ್ವ, ನಿಮ್ಮ ಜಿಲ್ಲೆ ಯಾವುದು, ನಿಮ್ಗೆಲ್ಲರಿಗೂ ಕರೆಕ್ಟಾಗಿ ಸಂಬಳ ತಲುಪ್ತಾ ಇದೆಯಾ ಮಂತ್ಲಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಬರೀ ಆ ಉಳಿದ 3 ಜಿಲ್ಲೆಗಳಿಗೆ ಅಷ್ಟೇ 3 ಮಂತ್ಸಿಂದ ಸಂಬಳ ಬಂದಿಲ್ಲ ಅಥವಾ ಬೇರೆ ಜಿಲ್ಲೆಗಳಿಗೂ ಬಂದಿಲ್ಲ ಅನ್ನೋದು ಗೊತ್ತಾಗುತ್ತೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂತವರು ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ಜಿಲ್ಲೆಗೂ ಆಲ್ಮೋಸ್ಟ್ ತಲುಪಿದೆ, ಇನ್ನು ಉಳಿದ 3 ಜಿಲ್ಲೆಗೆ ಅಷ್ಟೇ ಸ್ಯಾಲ್ರಿ ತಲುಪಿಲ್ಲ, ಆದಷ್ಟು ಬೇಗ ಅವ್ರಿಗೂ ಹಾಕ್ತೀವಿ ಅಂತ ಹೇಳಿದ್ದಾರೆ. ಆ ಕಾರಣದಿಂದ ಯಾರಾದರೂ ನಮ್ಮ ಅಂಗನವಾಡಿ ವರ್ಕರ್ಸ್ಗಳು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಸ್ಯಾಲ್ರಿ ಕರೆಕ್ಟಾಗಿ ಬರ್ತಾ ಇದೆಯಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನಿಮ್ಮ ಎಲ್ಲ ಕಮೆಂಟ್ಗಳು ಕೂಡ ನಮ್ಮ ಸರ್ಕಾರಕ್ಕೆ ತಲುಪುತ್ತೆ. ಸೊ ಹೀಗಾಗಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ತಮಗೆಲ್ಲರಿಗೂ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.